ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಾಂತಿ ಶಾಂತಿ ಶಾಂತಿ. ಬಸವ ಟಿವಿಯ ಸರ್ವ ಶರಣ ಬಂಧುಗಳಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಬಸವ ಯೋಗ ಕಾರ್ಯಕ್ರಮಕ್ಕೆ ಮನತುಂಬಿ ಸ್ವಾಗತವನ್ನು ಬಯಸ್ತಾ, ಆತ್ಮೀಯರೆಲ್ಲರಿಗೂ ಇವತ್ತು ದೈನಂದಿನ ಯೋಗದ ಆಸನದ ಕೊನೆಯ ಭಾಗವಾಗಿ ಹೊಟ್ಟೆಯ ಮೇಲೆ ಮಲಗಿಕೊಂಡು ಯಾವೆಲ್ಲ ಆಸನಗಳನ್ನು ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೇನೆ. ಆಸನದಲ್ಲಿ ಕ್ರಮಗಳಿದ್ದಾವೆ. ಮೊದಲು ನಿಂತ್ಕೊಂಡು ಮಾಡುವ ಆಸನಗಳನ್ನು ಮಾಡಬೇಕು. ಎರಡನೇದು ಕುಳಿತುಕೊಂಡು ಮಾಡುವ ಆಸನಗಳನ್ನು ಮಾಡಬೇಕು. ಮೂರನೇದು ಬೆನ್ನ ಮೇಲೆ ಮಲಗಿ ಆಸನ ಮಾಡಬೇಕು. ನಾಲ್ಕನೇದು ಹೊಟ್ಟೆ ಮೇಲೆ ಮಲಗಿ ಆಸನ ಮಾಡಬೇಕು. ಹೀಗೆ ಮೊದಲು ಎಲ್ಲವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಸೂಕ್ಷ್ಮ ವ್ಯಾಯಾಮ, ನಂತರ ಯೋಗ ಜಾಗಿಂಗ್, ನಂತರ ಸೂರ್ಯ ನಮಸ್ಕಾರ, ನಂತರ ಆಸನ, ಅದು ನಿಂತು ಮಾಡೋದು, ಕುಂತು ಮಾಡೋದು, ಮಲಗಿಕೊಂಡು ಮಾಡೋದು ಬೆನ್ನ ಮೇಲೆ, ಆಮೇಲೆ ಹೊಟ್ಟೆ ಮೇಲೆ ಮಲಗಿಕೊಂಡು ಮಾಡೋದು. ಇಷ್ಟು ವಿಧಾನದಲ್ಲಿ ನಾವು ಆಸನ ಮಾಡಿದ ನಂತರ ರಿಲ್ಯಾಕ್ಸೇಷನ್ ಮಾಡಬೇಕು. ರಿಲ್ಯಾಕ್ಸೇಷನ್ ಮಾಡಿದ ನಂತರ ಶಿವಾಸನವನ್ನು ಮಾಡಬೇಕು. ಅದಾದ ನಂತರ ನಾವು ಪ್ರಾಣಾಯಾಮನ ಮಾಡಬೇಕು. ಇದು ದೈನಂದಿನ ಯೋಗದ ರೊಟೀನ್ ಪ್ರಾಕ್ಟೀಸ್. ಇದನ್ನು ಸರಿಯಾಗಿ ತಿಳ್ಕೋಬೇಕು. ಈಗ ಕಳೆದ ಒಂದು ವಾರದಿಂದ ಯಾರು ಸತತವಾಗಿ ನೋಡ್ತಾ ಬಂದಿದ್ದಾರಲ್ಲ, ಅವ್ರಿಗೆ ಏನು ಮಾಡಬೇಕಂತ ಎಲ್ಲ ಗೊತ್ತಾಗಿರುತ್ತೆ. ಅದಕ್ಕೆ ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ನಮ್ಮ ಆಶ್ರಮಕ್ಕೆ ಬಂದು ಒಂದು ವಾರ 15 ದಿವಸ ಇಲ್ಲೇ ಉಳ್ಕೋಬೋದು. ಉಳ್ಕೊಂಡು ನೀವು ಸರಿಯಾಗಿ ಯೋಗ ಕಲಿತುಕೊಂಡು ಹೋಗಿ ಅಭ್ಯಾಸ ಮಾಡಿದ್ರೆ ಬಹಳ ನಿಮ್ಮ ಜೀವನ ಬಂಗಾರ ಆಗ್ತದೆ. ಇಲ್ಲಾಂದರೆ ಜೀವನದಲ್ಲಿ ಎಲ್ಲವೂ ಇದ್ದು ಇಲ್ಲದೆ ಇರೋ ಥರ ಆಗ್ತದೆ. ಏನಿದ್ದರೇನು ಆರೋಗ್ಯವಿಲ್ಲದ ಬಳಿಕ, ಆರೋಗ್ಯ ಚಲೋ ಇರಲಿಲ್ಲ, ಆರೋಗ್ಯ ಚೆನ್ನಾಗಿರಲಿಲ್ಲ ಅಂತಂದರೆ ನಮ್ಗೆ ಎಷ್ಟು ಸಂಪತ್ತು ಸುಖ ಇದ್ರೂ ಎಲ್ಲ ವ್ಯರ್ಥ ಆಗಿಬಿಡ್ತದೆ. ಅದಕ್ಕೆ ನಾವೇನು ಮಾಡಬೇಕು? ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡಿರ್ಬೇಕು. ಮೊದಲು ಆರೋಗ್ಯ ಅಂತಕ್ಕಂಥದ್ದು ಔಷಧಿಗಳಿಂದ ಸಿಗ್ತಕ್ಕಂಥದ್ದು ಅಲ್ವೇ ಅಲ್ಲ. ಔಷಧಿಗಳಿಂದ ಸಿಗ್ತಕ್ಕಂಥದ್ದು ಸೈಡ್ ಎಫೆಕ್ಟ್ಗಳು, ಅಡ್ಡ ಪರಿಣಾಮಗಳು. ಮೊದಲು ಯೋಗ. ಇವೆಲ್ಲ ಹೇಗೆ ಅಂತಂದರೆ, ಈ ಅಲೋಪತಿ ಅಂತಕ್ಕಂಥದ್ದು ಒಂಥರ ತಾಲೂಕಲ್ಲಿರ್ತಕ್ಕಂಥ ಕೋರ್ಟ್ ಇದ್ದಂಗೆ, ಅರ್ಥ ಆಯ್ತಾ? ಯೋಗ ಮತ್ತು ಇದು ಆಯುರ್ವೇದ ಅಂತಕ್ಕಂಥದ್ದು, ಹೋಮಿಯೋಪತಿ ಅಂತಕ್ಕಂಥದ್ದು ಹೇಗೆ ಅಂತಂದರೆ ಹೈಕೋರ್ಟ್ ಇದ್ದಂಗೆ. ಯೋಗ ಅಂದರೆ ಸುಪ್ರೀಂ ಕೋರ್ಟ್ ಇದ್ದಂಗೆ, ಫೈನಲ್. ಅದರಷ್ಟು ಸರ್ವಶ್ರೇಷ್ಠವಾಗಿರೋದು ಯಾವುದೂ ಇಲ್ಲ. ಯೋಗವನ್ನು ಮಾಡಿದ್ರೆ ಮನುಷ್ಯ ದೇವರಾಗ್ಬೋದು. ಎರಡನೇ ವೇರಿಯೇಷನ್ ಆಯಿತು. ಇನ್ನು ಶಲಭಾಸನದ ಮೂರನೇ ವೇರಿಯೇಷನ್. ನಿಧಾನವಾಗಿ ಎರಡು ಕೈಗಳನ್ನು ತೊಡೆ ಕೆಳಗೆ ಇಟ್ಕೊಂಡು ಬರೀ ನಿಮ್ಮ ಕಾಲನ್ನು ಮಾತ್ರ ಮೇಲೆತ್ತಬೇಕು. ಈ ಥರ ಮಾಡೋದ್ರಿಂದ ಹೊಟ್ಟೆ ಕೆಳಗಡೆ ಇರ್ತಕ್ಕಂಥ ಕೊಬ್ಬೆಲ್ಲ ಕರಗುತ್ತೆ. ವಾಪಸ್ ಬರೋದು. ಈಗ ಕತ್ತು ಕೆಳಗಿರ್ಬೇಕು. ಇದಾದ್ಮೇಲೆ ಬರೀ ಎದೆ ಮಾತ್ರ ಮೇಲೆತ್ತದು. ಇದರಿಂದ ನಾಭಿ ಮೇಲೆ, ಹೊಕ್ಕಳ ಮೇಲೆ ಫ್ಯಾಟ್ ಇರ್ತದಲ್ಲ, ಅದೆಲ್ಲ ಎಲ್ಲ ಎನರ್ಜಿ ಚಾನಲ್ಗಳು. ನಮ್ಮ ಹೊಕ್ಕಳ ಭಾಗದಲ್ಲಿ ಎನರ್ಜಿ ಚಾನಲ್ಗಳಿರ್ತವೆ. ನಮ್ಮ ಇಡೀ ಶರೀರದ ಒಳಗಡೆ ಇರ್ತಕ್ಕಂಥ ನರಗಳು ಸಂಪೂರ್ಣವಾಗಿ
ನಮ್ಮ ನಾಭಿಯ ಮೂಲಕನೇ ಕನೆಕ್ಟ್ ಆಗಿರ್ತವೆ. ದ ಮೇನ್ ಜಂಕ್ಷನ್ ಪಾಯಿಂಟ್. ಮನುಷ್ಯನ ದೇಹ ಸೃಷ್ಟಿಯಾಗೋದು ನಾಭಿಯಿಂದನೇ, ನೇವಲ್ ಸೆಂಟರಿಂದನೇ. ಹಾಗಾಗಿ ನಾಭಿ ಅಂತಕ್ಕಂಥದ್ದು ಭಾಳ ಪರ್ಫೆಕ್ಟ್ ಆಗಿರ್ಬೇಕು. ಮೊದಲು ನಮ್ಮ ತಾಯಿ ಗರ್ಭದಲ್ಲಿ ನಮಗೇನು ಸೃಷ್ಟಿ ಆಗ್ತದೆ, ಮೊದಲು ನಾಭಿ ಸೃಷ್ಟಿ ಆಗ್ತದೆ, ನೇವಲ್ ಸೆಂಟರ್. ಈ ರೀತಿ ಶಲಭಾಸನವನ್ನು ಮಾಡೋದ್ರಿಂದ ನಮ್ಮ ನೇವಲ್ ಸೆಂಟರ್ ಏನಾಗುತ್ತೆ, ಪರ್ಫೆಕ್ಟ್ ಆಗುತ್ತೆ. ಆವಾಗ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶಕ್ತಿಯ ಕೊರತೆ ಬರಲ್ಲ. ಶರೀರದೊಳಗಡೆ ಶಕ್ತಿ ಯಾವತ್ತೂ ಕೊರತೆ ಆಗಬಾರ್ದು. ನಾವು ಸಾಯೋವರೆಗೂ ನಮ್ಮ ಕೆಲಸವನ್ನು ನಾವೇ ಮಾಡ್ಕೊಂಡು ಸಾಯಬೇಕು. ಅಂದರೆ ನಾವು ಯೋಗಿಗಳಾಗ್ತೀವಿ, ಇಲ್ಲಾಂದರೆ ರೋಗಿಗಳಾಗ್ತೀವಿ. ಹಾಗಾಗಿ ಇನ್ನಷ್ಟು ಹೊಟ್ಟೆ ಮೇಲೆ ಮಲಗಿ ಮಾಡತಕ್ಕಂಥ ಆಸನಗಳಿದ್ದಾವೆ. ಅವುಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೇನೆ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೆ ಸ್ವಾಗತ. ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ನಮ್ಮ ಹೊಟ್ಟೆ ಭಾಗ ಮಾತ್ರ ಸಪೂರ್ವಾಗಿರಬೇಕು. ಅಲ್ಲೇ ಫ್ಯಾಟ್ ಡೆಪಾಸಿಟ್ ಆಯ್ತಾರೆ ಭಾಳ ಡೇಂಜರಸ್. ನಿಮಗೆ ಗೊತ್ತಿರಲಿ, ಕ್ಯಾನ್ಸರ್ಗೆ ಕಾರಣ ಫ್ಯಾಟ್. ಈ ಕೆಲವು ಜನರಿಗೆ ತಂಬಾಕು ತಿಂದೆ, ಗುಟ್ಕಾ ತಿಂದೆ, ಸರಾಯಿ ಕುಡಿದೆ ಇದ್ದರೂ ಕೂಡ ಕ್ಯಾನ್ಸರ್ ಬರ್ತದೆ. ಅದಕ್ಕೆ ಮೇನ್ ಕಾರಣ ಅಂದರೆ ಫ್ಯಾಟ್. ಫ್ಯಾಟ್ ಸೆಲ್ ಏನಾಗುತ್ತೆ, ಕ್ಯಾನ್ಸರ್ಗೆ ಆಹಾರ ಆಗುತ್ತೆ. ಕ್ಯಾನ್ಸರ್ ಸೆಲ್ಗೆ ಆಹಾರ ಯಾವುದು ಅಂತ ಹೇಳಿದ್ರೆ ಫ್ಯಾಟ್ ಸೆಲ್, ಕಾರ್ಬನ್ ಡೈಆಕ್ಸೈಡ್. ಅದಕ್ಕೆ ಶರೀರದೊಳಗಡೆ ಫ್ಯಾಟ್ ಸೆಲ್. ಇದು ಏಕಪಾದ ಅವಲಂಬಿತ ಶಲಭಾಸನ. ಇದೇ ಕಾಲನ ಈ ರೀತಿ ಬೆಂಡ್ ಮಾಡಿಕೊಂಡು ಈ ಮಕರಾಸನವನ್ನು ಮಾಡೋದು. ಮಕರಾಸನ ಆದ ನಂತರ ಇನ್ನೂ ಕೆಲದಿಷ್ಟು ಆಸನಗಳನ್ನು ಅಭ್ಯಾಸ ಮಾಡಬೇಕು. ಆ ಆಸನ ಕೊನೆಯ ಆಸನ, ಅದೆಲ್ಲರೂ ನಿಮ್ಗೆ ಭಾಳ ಇಷ್ಟ ಆಗ್ತದೆ. ಅದಕ್ಕೆ ಶಿವಾಸನ ಅಂತ ಕರೀತಾರೆ. ಆ ಶಿವಾಸನವನ್ನು ನಾವು ಹೇಗೆ ಅಭ್ಯಾಸ ಮಾಡೋದು ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೇನೆ ಒಂದು ಚಿಕ್ಕ ವಿರಾಮದ ನಂತರ.